ನಮಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ಇವ್ರನ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ಬ್ಲಾಕ್ ಮಾಡಿರೋದು ನೋಡಿದ್ಮೇಲೆ ನೀವು ಈ ಥರ ಕೋಪ ಮಾಡ್ಕೋತಿದ್ದೀರಲ್ಲ, ನಿಮ್ಗೊಂದು ನ್ಯಾಯ ನನಗೊಂದು ನ್ಯಾಯನಾ? ಒಂದ್ಸಲ ಚೆಕ್ ಮಾಡಿ, ಯಾರಿಗಾದ್ರೂ ನಾನು ರಿಪ್ಲೈ ಮಾಡಿದ್ದೀನಿ ನೋಡಿ. ಅಯ್ಯೋ ಹೌದಲ್ವಾ ಸುಬ್ಬು, ನೀನೇನು ರಿಪ್ಲೈನೇ ಮಾಡಿಲ್ಲ. ಮೇಡಮ್, ಪ್ರತಿ ಹುಡುಗನಿಗಾಗಲಿ ಹುಡುಗಿಗಾಗಲಿ ಈ ಥರ 1000 ಮೆಸೇಜ್ಗಳು ಬರ್ತಾ ಇರುತ್ತೆ. ಈಗ ನಿಮ್ಮ ಬ್ಲಾಕ್ ಲಿಸ್ಟ್ ತೆಗೆದ್ರೂ ಇಂಥ ಮೆಸೇಜ್ಗಳು ಇರುತ್ತಲ್ವಾ? ಅಯ್ಯೋ ಹೌದು ಸುಬ್ಬು, ಗುಡ್ ಮಾರ್ನಿಂಗ್ ಅಂತೆ, ಗುಡ್ ನೈಟ್ ಅಂತೆ, ಚೆನ್ನಾಗಿದ್ದೀರಾ, ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ, ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಾ, ರಿಪ್ಲೈ ಮಾಡಿ. ನಾನೇನಾದರೂ ರಿಪ್ಲೈ ಮಾಡಲಿಲ್ಲ ಅಂದರೆ ನಿಮ್ಗೆ ತುಂಬ ಕೊಬ್ಬು, ಆ ಥರ ಈ ಥರ ಅಂತ ಏನೇನೋ ಮೆಸೇಜಸ್ ಕಳಿಸ್ತಾರಪ್ಪ. ಹಾಗೆ ನೀವು ಹೇಗೆ ಆ ಮೆಸೇಜ್ನೆಲ್ಲ ಬ್ಲಾಕ್ ಮಾಡಿದ್ದೀರೋ ಹಾಗೆ ನಾನು ಮಾಡಿದ್ದೀನಿ ಅಷ್ಟೇ ಮೇಡಮ್. ಅದು ತಪ್ಪಾ? ಅದೇನೋ ತಪ್ಪಲ್ಲ, ಆದರೆ ಈ ಶ್ರೀವಲ್ಲಿಗೆ ನೀನು ಹಾರ್ಟ್ ಇಮೋಜಿ ಕಳಿಸಿದ್ಯಾ? ಅದು ಶ್ರೀವಲ್ಲಿಗೆ ಹಾರ್ಟ್ ಇಮೋಜಿನಾ? ಹ್ಞೂ, ಇಲ್ಲಿ ನೋಡು, ಆ ಶ್ರೀವಲ್ಲಿ ಏನೋ ಮೆಸೇಜ್ ಕಳಿಸೋದಕ್ಕೆ ನೀನು ಹಾರ್ಟ್ ಇಮೋಜಿ ಕಳಿಸಿದ್ಯಾ? ಓ ಇದಾ ಮೇಡಮ್, ಇದು ಯಾವಾಗಲೂ ಕಳಿಸಿದ್ದು ಮೇಡಮ್. ಮದುವೆ ಟೈಮಲ್ಲಿ ಶ್ರೀವಲ್ಲಿ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ಲು ನೆನಪಿದೆ ನಿಮಗೆ? ಹ್ಞೂ ನೆನಪಿದೆ, ಅದಕ್ಕೆ ನೀನು ಕಳಿಸ್ಬೇಕಾ? ಅದು ಹಂಗಲ್ಲ ಮೇಡಮ್, ಶ್ರೀವಲ್ಲಿ ತುಂಬ ಬೇಜಾರಾಗಿ ಮೆಸೇಜ್ ಕಳಿಸಿರೋದು. ನಾನು ಅರ್ಜೆಂಟಾಗೆಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಬೇರೆ ಏನೋ ಇಮೋಜಿ ಕಳ್ಸಕ್ಕೆ ಹೋಗಿ ಹಾರ್ಟ್ ಇಮೋಜಿ ಹೋಗ್ಬಿಟ್ಟಿದೆ ಮೇಡಮ್. ನಾನು ಡಿಲೀಟ್ ಮಾಡೋಣ ಅಂದ್ಕೊಂಡೆ, ಆಮೇಲೆ ಅವಳು ನೋಡಿ ಬೇಜಾರಾಗ್ಬಿಡ್ತಾಳೆ ಅಂತ ಹಾಗೆ ಬಿಟ್ಬಿಟ್ಟೆ ಮೇಡಮ್. ಅದಾದಮೇಲೆ ಯಾವಾಗಾದ್ರೂ ಹಾರ್ಟ್ ಇಮೋಜಿ ಕಳಿಸಿದ್ರೆ ನೋಡಿ ನೀವೇ. ಆದರೂ ಅವಳು ನಿನ್ನ ಪ್ರೀತಿಸಿದ್ದೀನಿ, ನೀನು ಇಷ್ಟ ಅನ್ನೋ ಥರ ಎಲ್ಲ ಮೆಸೇಜ್ ಕಳಿಸಿದ್ದಾಳೆ ಮೇಡಮ್. ಮೆಸೇಜಲ್ಲಿ ಏನು ಬಂತು, ಅವಳು ನೇರವಾಗಿ ನಿಮಗೆ ಹೇಳಿದಾಳಲ್ಲ ಈ ವಿಷಯನ. ಅಲ್ಲ, ಅವಳು ಬುದ್ಧಿ ಗೊತ್ತಿದ್ದು ಈ ಥರ ಕೇಳ್ತಿದ್ರಲ್ಲ ನನ್ನ. ಅಷ್ಟಕ್ಕೂ ನನಗಿಂತ ಜಾಸ್ತಿ ಆ ಟೈಮಲ್ಲಿ ಶ್ರೀವಲ್ಲಿನ ಇಷ್ಟಪಟ್ಟಿದ್ದು ನೀವೇನೆ. ಅವಳಿಗೆ ಎಷ್ಟು ಸಹಾಯ ಮಾಡಿದ್ರಿ, ಅವಳಿಗೆ ಎಷ್ಟು ಸಮಾಧಾನ ಮಾಡಿದ್ರಿ. ಈಗ ನೀವೇ ನನ್ನ ಮೇಲೆ ಶ್ರೀವಲ್ಲಿನ ಇಟ್ಕೊಂಡು ಅನುಮಾನ ಪಡ್ತಿದ್ದೀರಲ್ಲ ಮೇಡಮ್. ಅನುಮಾನ ಪಡಬಾರ್ದು ಅಂತಾನೆ ಅಂದ್ಕೊಂಡಿದ್ದೆ, ಆದರೂ ಆಯಿತು, ಅದೆಲ್ಲ ಓಕೆ. ಆದರೆ ನೀನು ಯಾವುದು ಲೇಡಿನ ಹುಡುಕ್ತಾ ಇದೆಯಂತೆ? ಯಾರದು? ನನ್ನಿಂದ ಯಾಕೆ ಮುಚ್ಚಿಟ್ಟೆ? ನಿಜ ಹೇಳು ಸುಬ್ಬು, ನೀನು ನನ್ನಿಂದ ಮುಚ್ಚಿಟ್ಟು ಬೇರೆ ಯಾವುದೋ ಲೇಡಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ಯಾ? ಛೇ ಬಿಡ್ತು ಅನ್ನಿ ಮೇಡಮ್, ಏನು ಹೇಳ್ತಾ ಇದ್ದೀರಾ? ನಾನು ಹುಡುಕ್ತಾ ಇರೋದು ನನ್ನ ತಾಯಿ ಸಮಾನವಾಗಿರೋರ್ನು. ಏನು? ಆಫೀಸ್ ಕೆಲಸಕ್ಕೆ ಟೀ ಕಾಫಿ ಕೊಡೋದಕ್ಕೆ ಒಂದು ಹೆಂಗ್ಸ್ ಬೇಕಾಗಿತ್ತು, ಅದನ್ನು ಹುಡುಕಿ ಅಂತ ಹೇಳಿದ್ದೆ. ಮೋಸ್ಟ್ಲಿ ಆ ಟೈಮಲ್ಲಿ ಆ ಫೋನ್ ನಿಮಗೆ ಬಂದಿರಬೇಕಷ್ಟೇ. ಅಯ್ಯಯ್ಯೋ ಹೌದಾ? ಛೇ, ಸೋ ಸಾರಿ ಸುಬ್ಬು, ನಾನು ತುಂಬ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಪರವಾಗಿಲ್ಲ ಬಿಡಿ ಮೇಡಮ್, ನಾನು ನಿಮ್ಮನ್ನು ಸಾರಿ ಕೇಳಬೇಕು. ಒಂದು ಕಮೆಂಟ್ ಇಟ್ಕೊಂಡು ನಾನು ನಿಮ್ಗೆ ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ಐ ಆಮ್ ವೆರಿ ಸಾರಿ ಮೇಡಮ್. ದಡ್ಡ ನೀನು. ನೀವು ದಡ್ಡಿನೇ. ನಾವು ಹೀಗೆ ಇದ್ಬೇಡಣ ಸುಬ್ಬು. ಪ್ರೀತಿ ವಿಷಯದಲ್ಲಿ ನಾವು ತುಂಬ ತಿಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು, ದಡ್ಡಿ ಹಾಗೆ ಇದ್ಬಿಡ್ಬೇಕು. ಹೌದು ಮೇಡಮ್, ಅನುಮಾನ ಅನ್ನೋದು ಬೆಂಕಿ ಕಿಡಿ ಇದ್ದಂಗೆ, ಪ್ರೀತಿ ಅನ್ನೋದು ಕವಚ ಇದ್ದಂಗೆ. ನಮ್ಮಿಬ್ಬರ ಮಧ್ಯ ಕವಚ ಎಷ್ಟು ಗಟ್ಟಿಯಾಗಿರುತ್ತೋ ಎಂಥ ಬೆಂಕಿ ಕಿಡಿ ಬಂದರೂ ನಮ್ಮನ್ನು ಸೋಕಲ್ಲ. ನಿಜ ಸುಬ್ಬು, ಒಬ್ಬರ ಮೇಲೆ ಇನ್ನೊಬ್ರು ನಂಬಿಕೆ ಇಡಬೇಕೆ ಹೊರತು ಕಿತ್ಕಿ ಏನೇನೋ ತಿಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಅದಕ್ಕೆ ಅನಿಸುತ್ತೆ ಎಷ್ಟೇ ಪ್ರೀತಿ ಇದ್ರೂ ಒಬ್ರು ಪ್ರೈವಸಿಗೆ ಇನ್ನೊಬ್ರು ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳೋದು. ಹೌದು ಮೇಡಮ್, ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯ ಯಾರೂ ಬರಬಾರ್ದು, ಆ ಫೋನು ಬರಬಾರ್ದು. ನಾವಿಬ್ಬರು ಯಾರ ಮಾತನ್ನು ನಂಬಾರ್ದು ಮೇಡಮ್. ಕರೆಕ್ಟ್ ಸುಬ್ಬು, ಯಾರಾದರೂ ನಮ್ಮಿಬ್ರ ಮಧ್ಯ ಹುಳಿ ಹಿಂಡೋ ಕೆಲಸ ಮಾಡಿದ್ರೆ ಅವ್ರು ಹಲ್ಲನ್ನು ಮುರಿದು ಬಿಡ್ಬೇಕು. ಹುಳಿ ಹಿಂಟಿದ್ರೆ ಹಲ್ಲು ಮುರಿತೀರಾ? ಯಾಕೋ ನನಗೆ ದೌಡೆ ಬೇರೆ ನೋವ್ತಾ ಇದೆಯಲ್ಲಪ್ಪ.